टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಕಡೆಗೆ ಕಾಂಗ್ರೆಸ್ ಆಯಿತು, ಇನ್ನೊಂದು ಕಡೆಗೆ ಬಿಜೆಪಿ ಬಂಡಾಯದ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಬಿಜೆಪಿನಲ್ಲಿ ಭಿನ್ನಮತೀಯರು ಅಂತ ನಮಗೆ ಅನ್ಬೇಡಿ ಅಂತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಬೇಸರ ಮಾಡ್ಕೊಂಡಿರುವಂಥವರ ಗುಂಪಿದೆ. ಹೀಗಾಗಿ ಏನಂದರೆ ಕೆಲವರಿಗೆ ಸಂದೇಶಗಳು ಕೂಡ ರವಾನೆ ಆಗಿವೆ ಹೈಕಮಾಂಡ್ನಿಂದ. ಮತ್ತೊಂದು ಲಿಂಗಾಯತ ಸಭೆಯನ್ನು ಯತ್ನಾಳ್ ಮಾಡಿದ್ದಾರೆ. ಇದಕ್ಕೆ ನೀವು ಇನ್ನೊಂದು ಸಭೆ ಮಾಡಬೇಡಿ ಅಂತ ವಿಜೇಂದ್ರ ಟೀಮಿಗೆ ಮೆಸೇಜ್ ಕೂಡ ಬಂದಿದೆಯಂತೆ ಕೇಂದ್ರದ ನಾಯಕರಿಂದ. ಲಿಂಗಾಯತ ಮುಖಂಡರ ಸಭೆಯನ್ನು ನಡೆಸಿದ್ದಾರೆ ಶಾಸಕ ಯತ್ನಾಳ್. ನಿನ್ನೆ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಸಭೆ. ರೆಬೆಲ್ ಶಾಸಕ ಯತ್ನಾಳ್, ಮಾಜಿ ಕೇಂದ್ರ ಮಂತ್ರಿ, ಮಾಜಿ MP ಸಿದ್ದೇಶ್ವರ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ. ಇದೇನು ಮುಗಿಯಂಗೆ ಕಾಣಲ್ಲ. ಇದು ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ, ಹತ್ತಲಿಲ್ಲ ಹರಿಲಿಲ್ಲ ಅಂತ. ಹಗ್ಗ ಜಗ್ಗಾಟ ನಡೀತಾನೇ ಇದೆ. ರೆಬೆಲ್ಸ್ ನಾಯಕರು ಒಂದಾದ ಮೇಲೊಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಲಿಂಗಾಯತರ ಮೀಟಿಂಗ್ ಕೂಡ ನಿನ್ನೆ ಆಗಿದೆ. ಹೈಕಮಾಂಡ್ ತೀರ್ಮಾನ ಬರೋ ತನಕ ಕಾದು ನೋಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆಯಂತೆ ಟೀಮ್. ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಲ್ಲಿ ತನಕ ಕಾದು ನೋಡೋಣ, ಸುಮ್ಮನಿರೋಣ, ನೋಡೋಣ ಏನು ಮಾಡಬಹುದು ಅವರು ಅಂತ. ಅದಾದಮೇಲೆ ಮತ್ತೆ ದನಿ ಎತ್ತುವಂಥದ್ದು ಇದ್ದೇ ಇದೆ. ಅದನ್ನು ಮಾಡಿದ್ರಾಯ್ತು. ಹೀಗಾಗಿನೇ ಯತ್ನಾಳ ಬಣದಿಂದ ಇನ್ನೊಂದು ಸಭೆ ನಿಗದಿಯಾಗಿತ್ತು. ಆ ಸಭೆಯನ್ನು ಮುಂದೂಡಲಾಗಿದೆ. 22ನೇ ತಾರೀಕು ನಿಗದಿಯಾದಂತಹ ಸಭೆ. ಅದಕ್ಕೀಗ ಬ್ರೇಕ್ ಬಿದ್ದಿದೆ. ಬರೀ ಇದು ಮಾತ್ರ ಅಲ್ಲ, ವಿಜೇಂದ್ರ ಟೀಮಿಗೂ ಕೂಡ ಒಂದು ಸಂದೇಶ ಬಂದಿದೆ. ಅನಗತ್ಯವಾಗಿ ಮೀಟಿಂಗ್ಗಳನ್ನು ಮಾಡಬೇಡಿ, ಮೀಟಿಂಗ್ ಮಾಡಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ಇದೆ ರೇಣುಕಾಚಾರ್ಯ ನೇತೃತ್ವದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿದ್ವಲ್ಲ, ಅದನ್ನು ಮಾಡಬೇಡಿ, ಎಲ್ಲರೂ ಸುಮ್ಮನಿರಿ ಅನ್ನುವಂಥ ಸಂದೇಶವನ್ನು ವರಿಷ್ಠರು ರವಾನಿಸಿದಾರಂತೆ. ಈ ರೀತಿ ಏನಾದರೂ ನೀವು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಹೋದರೆ ಪಕ್ಷಕ್ಕೆ ಡ್ಯಾಮೇಜ್ ತರುತ್ತೆ. ಇದು ವಿಜೇಂದ್ರ ಟೀಮ್ಗೂ ಕರೆದು ಸಂದೇಶ ರವಾನಿಸಿದ್ದಾರೆ. ಇನ್ನು ಖುದ್ದು ವಿಜೇಂದ್ರ ರೇಣುಕಾಚಾರ್ಯ ಸೇರಿದಂತೆ ತಮ್ಮ ಬೆಂಬಲಿಗರನ್ನು ಕರೆದು ಯಾವುದೇ ಕಾರಣಕ್ಕೂ ಮೀಟಿಂಗ್ ಮಾಡಬೇಡ್ರಪ್ಪ ಅಂತ ಹೇಳಿದರಂತೆ. ಹೀಗಾಗಿ ಈ ಕಡೆಗೆ ಈ ಸಭೆಗಳು ಇಲ್ಲ, ಆ ಕಡೆಗೆ ಆ ಸಭೆಗಳು ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಿದ್ದಾರೆ. ಕಿರಣ್, ನೀವು ಈ ಕಡೆಗೆ ನೀವು ಮೀಟಿಂಗ್ಗಳನ್ನು ಮಾಡಬೇಡಿ, ಆ ಕಡೆಗೆ ಅತೃಪ್ತರು ಅವ್ರು ಯಾವುದೂ ಮೀಟಿಂಗ್ ಮಾಡೋದು ಬೇಡ, ಕಾದು ನೋಡಿ ಅನ್ನುವಂಥ ಸಂದೇಶ ಬಂದಿದೆ. ಹೀಗಾಗಿ ಒಂದು ಸ್ವಲ್ಪ ದಿವಸ ಈ ಮೀಟಿಂಗ್ಗಳಿಗೆ ಬ್ರೇಕ್. ಇಲ್ಲಿ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಬ್ರೇಕ್ ಹಾಕಲಿಕ್ಕೆ ಇಷ್ಟೊಂದು ದಿವಸ ಕಾಯಬೇಕಾಗಿತ್ತಾ? ಇಷ್ಟೊಂದು ಟೈಮ್ ಬೇಕಿತ್ತಾ ಕಿರಣ್? ರಂಗನಾಥ್, ಇಲ್ಲಿ ಎರಡೂ ಬಣಗಳು ಕೂಡ ಪರಿಸ್ಥಿತಿಯನ್ನ ಕಾದು ನೋಡಿ ತಮ್ಮ ಹೆಜ್ಜೆಗಳನ್ನ ಮುಂದಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಷ್ಟು ದಿನಗಳ ಕಾಲ ತಮ್ಮ ಸಭೆಗಳನ್ನ ಮುಂದುವರಿಸಿಕೊಂಡೇ ಬಂದ್ರು. ಆ ಸಭೆಗಳನ್ನ ಮಾಡಿದ ಬಳಿಕ ಒಂದಷ್ಟು ದಿನಗಳ ಕಾಲ ಅವುಗಳನ್ನ ಆ ಸಭೆಯ ಪರಿಣಾಮಗಳು ಏನೇನು ಬೀರುತ್ತೆ ಅನ್ನುವಂಥದ್ದನ್ನ ಕೂಡ ಕಾದು ನೋಡಿ ನಂತರದ ತೀರ್ಮಾನಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮ ಒಂದು ಹೆಜ್ಜೆಗಳನ್ನ ನಿಲುವುಗಳನ್ನ ಮುಂದುವರಿಸಿಕೊಂಡು ಬಂದ್ರು. ಹಾಗಾಗಿ ಶಾಸಕ ಯತ್ನಾಳ್ ಮತ್ತು ಅವರ ತಂಡ ನಡೆಸುತ್ತಿದ್ದಂತಹ ಜಿಲ್ಲಾ ಮಟ್ಟದ ಲಿಂಗಾಯತ ಮುಖಂಡರುಗಳ ಸಭೆ ಏನಿದೆ, ಆ ಸಭೆಯನ್ನು ಕೂಡ ಒಂದಷ್ಟು ಅಂತರವನ್ನ ಕೊಟ್ಟು ಸಭೆಗಳನ್ನ ಮಾಡ್ತಾನೆ ಬಂದ್ರು. ಇದೀಗ ಮತ್ತೆ 22ರಂದು, ಈ ತಿಂಗಳ 22ರಂದು ನಿಗದಿಯಾಗಿದ್ದಂತಹ ಸಭೆಯನ್ನ ಮುಂದೂಡುವಂತ ನಿಟ್ಟಿನಲ್ಲಿ ನಿನ್ನೆ ಸಭೆಯನ್ನ ಮಾಡಲಾಗಿದೆ. ಇದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪರವಾಗಿ ರೇಣುಕಾಚಾರ್ಯ ಮತ್ತು ಅವರ ತಂಡ ನಡೆಸುತ್ತಿರುವಂತಹ ಸಭೆಯನ್ನು ಕೂಡ ಆ ರೀತಿ ಸಭೆಗಳನ್ನ ಮಾಡುವಂತದ್ದು ಸೂಕ್ತ ಅಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ಹೈಕಮಾಂಡ್ ನಿಂದ ಒಂದು ಸಂದೇಶ ಬಂದಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಇಲ್ಲಿ ವಿಚಾರ ಏನಂದ್ರೆ, ಎರಡೂ ಬಣಗಳಿಗೂ ಕೂಡ ಸ್ಪಷ್ಟವಾದಂತಹ ಸಂದೇಶಗಳಿದೆ, ಸ್ಪಷ್ಟವಾದಂತಹ ನಿರ್ದೇಶನಗಳಿದೆ. ಆದ್ರೆ ಯಾರು ಕೂಡ ತಮಗೆ ಇಂತಹದ್ದೇ ನಿರ್ದೇಶನವಿದೆ, ತಮ್ಮ ಬೆನ್ನ ಹಿಂದೆ ಇಂತಹದ್ದೇ ನಾಯಕರುಗಳಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಅವರು ಹೇಳೋದಕ್ಕೆ ಸಿದ್ಧವಿಲ್ಲ. ಆದ್ರೂ ಕೂಡ ಅವರು ಒಂದು ತಂಡಕ್ಕೆ ವಿರುದ್ಧವಾದಂತಹ ಬಣದಿಂದ ಸಂದೇಶ ಬರುವಂತದ್ದು, ಮತ್ತೊಂದು ತಂಡಕ್ಕೆ ಇನ್ನೊಂದು ತಂಡದಿಂದ ಸಂದೇಶ ಬರುವಂತ ಈ ರೀತಿಯ ಪ್ರಕ್ರಿಯೆಗಳು ನಡೀತಾನೆ ಇದೆ. ಆದ್ರೂ ಕೂಡ ತಮ್ಮ ತಮ್ಮ ನಾಯಕರ ಪರವಾಗಿ ಇಲ್ಲಿ ಸಭೆಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಎರಡು ಬಣಗಳು ಕೂಡ ಮುಂದುವರಿಸಿಕೊಂಡು ಬರ್ತಾನೆ ಇದ್ದಾರೆ. ಹಾಗಾಗಿ ಈ ರೀತಿಯಾದಂತಹ ಇಷ್ಟು ದಿನಗಳ ಕಾಲ ಈ ಸಭೆಗಳು ಮುಂದುವರಿತಾ ಇರುವಂತದ್ದು ಅವರಿಗೆ ಸೂಚನೆಯನ್ನ
ಕೊಡುವಂತ ನಿಟ್ಟಿನಲ್ಲಿ ಇಷ್ಟು ದೀರ್ಘಾವಧಿ ತೆಗೆದುಕೊಂಡಿರುವಂತ ಎಲ್ಲಾ ಬೆಳವಣಿಗೆ ನಡೆಯೋದಕ್ಕೆ ಅದೇ ಕಾರಣ ಆಗಿರುವಂತದ್ದು. ಯಾಕೆಂದ್ರೆ ವಿಜೇಂದ್ರ ಅವರಿಗೆ ತಮ್ಮ ಪರವಾಗಿ ಸಭೆಗಳನ್ನ ಮಾಡಬೇಡಿ ಅನ್ನುವಂತ ಒಂದು ಸೂಚನೆ ಕೊಡುವಂತದ್ದು ದೊಡ್ಡ ವಿಷಯ ಆಗಿರಲಿಲ್ಲ, ಕಷ್ಟದ ವಿಷಯ ಕೂಡ ಆಗಿರಲಿಲ್ಲ, ಮತ್ತು ಇಷ್ಟು ದಿನಗಳ ಕಾಲ ಅವರು ಕಾಯ್ಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಆದ್ರೆ ಅವರಿಗೂ ಕೂಡ ತಮ್ಮ ಪರವಾದಂತಹ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ಅನ್ನುವಂತ ಒಂದು ವಿಚಾರ ಇದೆ. ಹಾಗಾಗಿ ರೇಣುಕಾಚಾರ್ಯ ಮತ್ತು ಅವರ ತಂಡ ನಡೆಸ್ತಿರುವಂತಹ ಸಭೆಗಳ ವಿಚಾರದಲ್ಲಿ ಅವರು ಒಂದಷ್ಟು ಮೌನವನ್ನು ವಹಿಸಿದ್ರು. ಈಗ ಹೈಕಮಾಂಡ್ ಇಂದ ಒಂದು ಸಂದೇಶ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ವಿಜೇಂದ್ರ ರೇಣುಕಾಚಾರ್ಯ ಅವರನ್ನ ಕರೆದು ಈ ರೀತಿ ಸಭೆಗಳು ಮುಂದುವರಿಸ ಬೇಡ ಅನ್ನುವಂತ ಸೂಚನೆಯನ್ನ ಕೊಡಬೇಕು ಅನ್ನುವಂತ ಯೋಚನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಇನ್ನು ಯತ್ನಾಳ್ ಮತ್ತು ಅವರ ತಂಡಕ್ಕೂ ಕೂಡ ಹೈಕಮಾಂಡ್ ನಿಂದ ಒಂದು ಹಂತದಲ್ಲಿ ಅವರಿಗೂ ಕೂಡ ಒಂದು ಸಂದೇಶ ಇದೆ. ಹಾಗಾಗಿ ಯತ್ನಾಳ್ ಮತ್ತು ಅವರ ತಂಡ ಕೂಡ ಅಷ್ಟೇ ನಿರ್ಭೀತಿಯಿಂದ ತಮ್ಮ ಸಭೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.